ನಮಸ್ತೆ. ಈ ದಿನ ನಾವು ಬಿತ್ತನೆ ಮಾಡಿದ್ದೀವಿ. ಈ ಬಿತ್ತನೆ ಮಾಡುವಂಥ ಸಮಯದಲ್ಲಿ ನಮ್ಮ ಅಕ್ಕಡಿ ಸಾಲು ಬೆಳೆಯಲ್ಲಿ ಇದು ಅಂಚು ಬೆಳೆಯಾಗಿ ಜೋಳ ಮತ್ತು ಸಜ್ಜೆ ಮತ್ತು ಪುಂಡಿಯನ್ನು ನಾವು ಹಾಕ್ತಾಯಿದ್ವಿ. ಇದರ ಉದ್ದೇಶ ಏನು ಅಂತಂದರೆ ಕಾಡು ಪ್ರಾಣಿಗಳು ಮತ್ತು ಬೇರೆ ಬೇರೆ ಪ್ರಾಣಿಗಳನ್ನು ನಿಯಂತ್ರಣ ಮಾಡುವಂಥದ್ದು ಮತ್ತು ಗಾಳಿಯನ್ನು ತಡೆಯುವಂಥ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದು ಅಂಚು ಬೆಳೆಯಾಗಿ ನಾವು ಮಾಡ್ತಕ್ಕಂಥದ್ದು. ಅದಾದ ನಂತರ ಎರಡನೇ ಸಾಲಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಹುಚ್ಚೆಳ್ಳು ಮತ್ತು ಔಡ್ಲ ಈ ಎರಡನ್ನು ಕೂಡ ನಾವು ಬೆರೆಸಿ ಏನು ಮಾಡ್ತೀವಿ, ಎರಡನೇ ಸಾಲು ಹಾಕ್ತೀವಿ. ಅಂಚು ಬೆಳೆಯಲ್ಲಿ ಪಕ್ಕದಲ್ಲೇ ಬದು ಪಕ್ಕದಲ್ಲಿ ಎರಡನೇ ಸಾಲು ಅಂಚು ಬೆಳೆಯನ್ನು ಹಾಕ್ತೀವಿ. ಈ ಎಣ್ಣೆ ಕಾಳು ಧಾನ್ಯ ಇರೋವಂಥದ್ರಿಂದ ಇದು ಮರವಾಗಿ ಬೆಳೆಯುವಂಥದ್ದು ಮತ್ತು ಇದು ಗಿಡವಾಗಿ ಬೆಳೆಯುವಂಥದ್ದು, ಇದು ಬಲಿ ಬೆಳೆಯಾಗಿ ನಮಗೆ ಕೆಲಸ ಮಾಡುತ್ತೆ. ಅದಕ್ಕಾಗಿ ಈ ಧಾನ್ಯವನ್ನು ಎರಡನೇ ಸಾಲಾಗಿ ಹಾಕ್ತೀವಿ. ಅನಂತರ ನೆಲಗಡಲೆ ಜೊತೆಯಲ್ಲಿ 20 ಸಾಲು ಆದ ನಂತರ ಅಕ್ಕಡಿ ಸಾಲು ಹಾಕುವಾಗ ನಾವೇನು ಮಾಡ್ತೀವಿ ಅಂದರೆ ಈ ಧಾನ್ಯಗಳಲ್ಲಿ ಅಲಸಂದೆ ಇದೆ, ತೊಗರಿ ಇದೆ, ಮತ್ತು ಮೆಕ್ಕೆಜೋಳ ಇದೆ, ಮಾಮೂಲಿ ಜೋಳ ಇದೆ, ಸಜ್ಜೆ ಇದೆ, ನವಣೆ ಇದೆ, ಊದಲಿದೆ, ಪುಂಡಿ ಇದೆ. ಈ ರೀತಿ ಇದು 7 ರಿಂದ 8 ರೀತಿಯ ಧಾನ್ಯಗಳು ಈ ಸಾಲಲ್ಲಿ ನಾವು ಅರಸಾಮೆ ಇಷ್ಟು ಕೂಡ ಈ ಸಾಲಲ್ಲಿ ಬಿತ್ತನೆ ಬರುತ್ತೆ. ನೆಕ್ಸ್ಟು ಇನ್ನೊಂದು ಸಾಲಿಗೆ ಬಂದಂಥ ಸಮಯದಲ್ಲಿ 20 ಸಾಲು ಆದ ನಂತರ ಇದರಲ್ಲಿ ಬರೀ 5 ಧಾನ್ಯ ಮಾತ್ರ ಬರುತ್ತೆ. ಅವರೆ, ಔಡ್ಲ, ಜೋಳ, ಸಜ್ಜೆ, ಮೆಕ್ಕೆಜೋಳ ಈ 5 ಧಾನ್ಯಗಳನ್ನು ನಾವು ಇದರಲ್ಲಿ ಬೆರೆಸ್ತೀವಿ. ಈ ರೀತಿ ಬೆರೆಸಿ 20 ಸಾಲು ನೆಲಗಡಲೆ, 20 ಸಾಲು ಆದ ನಂತರ ಅಕ್ಕಡಿ. ಒಂದು ಸಾಲಲ್ಲಿ ತೊಗರಿ ಜೊತೆಯಲ್ಲಿ 7 ಧಾನ್ಯ ಬರುತ್ತೆ, ಅವರ ಜೊತೆಯಲ್ಲಿ 5 ಧಾನ್ಯ ಬರುತ್ತೆ. ಈ ರೀತಿಯಲ್ಲಿ ನಮ್ಮ ಅಕ್ಕಡಿ ವಿಧಾನವನ್ನು ನಮ್ಮ ಹಿರಿಯರು ಹೇಳ್ಕೊಟ್ಟಿರುವಂಥ ರೀತಿಯಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನು ನಾನು RRAಯನ್ನು, IBBಯನ್ನು ಮತ್ತು ಸಾಯಿಲ್ ಸಂಸ್ಥೆ ಕಡೆಯಿಂದ ಒಟ್ಟಿಗೆ ತಮ್ಮೆಲ್ಲರಿಗೂ ಕೂಡ ನಾನು ಈ ವಿಡಿಯೋ ಮುಖಾಂತರ ಈ ಅಕ್ಕಡಿ ಸಾಲು ಮಾಹಿತಿಯನ್ನು, ಬೆಳೆ ಕ್ರಾಪ್ ಕಾಂಬಿನೇಷನ್ ಬಗ್ಗೆ ನಾನು ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸುವಂಥ ಕೆಲಸ ಮಾಡ್ತಾಯಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.